ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಸಿಂಪಲ್ಲಾಗಿ ಚಿಕನ್ ರೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಗೆ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ತೀನಿ ನಾನು. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಒಂದ್ಸಲ. ನಾ ಇಲ್ಲಿ ಬ್ರೆಸ್ಟ್ ಪೀಸ್ ಮಾತ್ರ ತಗೊಂಡಿಲ್ಲ, ಬೋನ್ಸ್ ಇರೋದು ಕೂಡ ತಗೊಂಡಿದ್ದೀನಿ. ಫಸ್ಟ್ ಏನು ಮಾಡ್ತೀನಿ, ಚಿಕನ್ನ ಚಿಕನ್ನ ಹಾಗೇನೆ ಬೇಯಿಸ್ಕೊಳ್ತೀನಿ. ಚಿಕನ್ದು ಇದು ನಾನು ಏನು ಪೀಸ್ಗಳಿದೆ ಬಿಡಿಸ್ಕೊಳ್ತೀನಿ. ಸೊ ಅಷ್ಟು ಒಂದು 10 ನಿಮಿಷ ಬೆಂದರೆ ಸಾಕು. ಇದಕ್ಕೆ ನಾನು ಉಪ್ಪು ಅರಿಶಿನ ಏನು ಸೇರಿಸಲ್ಲ, ಖಾಲಿ ಅದೇ ನೀರನ್ನು ಸಹ ಹಾಕಲ್ಲ, ಹಾಗೆ ನಾನು ಬೇಯಿಸ್ಕೊಳ್ತೀನಿ. ನೋಡಿ, ಈ ಥರ ಬೇಯಿಸ್ಕೊಂಡಿದ್ದೀನಿ. ನೀರು ಹಾಕಿಲ್ಲ, ಅದರಲ್ಲೇ ನೀರು ಬಿಟ್ಕೊಂಡಿದೆ. ಈ ನೀರನ್ನು ಎತ್ತಿಟ್ಕೊಳ್ತೀನಿ. ಸ್ವಲ್ಪ ಬೆಂದರೆ ಸಾಕು ನಮಗೆ. ಅದನ್ನು ಬಿಡಿಸ್ಲಿಕ್ಕೆ ಎಷ್ಟಾಗುತ್ತೆ ಆ ಥರ ಕುಕ್ ಮಾಡ್ಕೋಬೇಕು. ಈ ಥರ ನಾನೀಗ ಚಿಕನ್ನ ಸಪ್ರೇಟ್ ಮಾಡಿಕೊಂಡು ಚಿಕನ್ ಬೆಂದಿರೋ ನೀರನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದನ್ನ ನೆಕ್ಸ್ಟ್ ಯೂಸ್ ಮಾಡ್ತೀನಿ. ಈಗ ಇದನ್ನ ಆರಕ್ಕೂ ಮುಂಚೆನೆ ಬಿಡಿಸ್ಕೋಬೇಕು, ಇಲ್ಲ ಆರದ್ಮೇಲೆ ಬಿಡಿಸ್ಕೊಂಡ್ರೂ ಆಗುತ್ತೆ. ಈ ತರ ಬಿಡಿಸ್ಕೊಂಡಿದ್ದೀನಿ ನೋಡಿ. ಬೋನ್ಸ್ ಏನಿದೆ, ಮೂಳೆಗಳು ಸಪ್ರೇಟ್ ಮಾಡಿಕೊಂಡು ಚಿಕನ್ನ ಈ ತರ ಮಾಡ್ಕೊಂಡಿದ್ದೀನಿ. ಬೇಕು ಅಂದ್ರೆ ಬ್ರೆಸ್ಟ್ ಪೀಸ್ನ ಮಾತ್ರ ತಗೊಂಡು ಅದನ್ನ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಬೋದು. ಬಟ್ ನಾನು ಎಲ್ಲಾ ತರ ತಗೊಂಡು ಬಿಡಿಸ್ಕೊಂಡಿದ್ದೀನಿ ಈ ತರ. ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ, 1 ಸ್ಪೂನ್ ಅಥವಾ 2 ಸ್ಪೂನ್. ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು 1 ಟೊಮೊಟೊ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈಗ ಎಲ್ಲ ಪೌಡರ್ಗಳನ್ನು ಹಾಕೊಳ್ತೀನಿ. ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ್ಕಾಯಿನ ಪುಡಿ, ಖಾರ ನೋಡಿ ಹಾಕೋಬಹುದು, ಗರಂ ಮಸಾಲ, ಮೊಸರು. ಮಸಾಲೆ ಎಲ್ಲ ಕುಕ್ ಆಗಿದೆ. ಈಗ ನಾನು ಏನು ಬಿಡಿಸಿಟ್ಕೊಂಡಿದ್ದೆ ಚಿಕನ್ ಪೀಸ್ಗಳು ಹಾಕೊಳ್ತಾ ಇದ್ದೀನಿ. ಚಿಕನ್ ಏನು ಬೇಯಿಸಿಟ್ಕೊಂಡಿದ್ದೆ ನೀರು ಅದಷ್ಟನ್ನು ಹಾಕೊಳ್ತೀನಿ. ನೀರು ಹಾಕಿರೋದ್ರಿಂದ ಈಗ ನಾನು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀರಿನಂಶ ಇಲ್ಲ ಅಂದರೆ ಪುಡಿ ಉಪ್ಪನ್ನ ಹಾಕೋಬಹುದು. ಈಗ ಇದು ಇನ್ನೊಂದು 5 ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ, ಉಪ್ಪು ಖಾರ ಎಲ್ಲ ಹಿಡಿಯೋಕ್ಕೆ 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಷ್ಟೆ. ಕಂಪ್ಲೀಟ್ ಕುಕ್ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಚಪಾತಿ ತಗೊಂಡಿದ್ದೀನಿ. ಇದ್ರ ಮೇಲೆ ಈರುಳ್ಳಿ, ಟೊಮೊಟೊ, ಏನು ಇಷ್ಟ ಆಗುತ್ತೆ, ಮಯೋನೀಸು, ಏನು ಬೇಕಾದ್ರೂ ನಿಮ್ಗೆ ಇಷ್ಟ ಆಗೋ ಟೇಸ್ಟ್ ಕೊಡೋದನ್ನ ಹಾಕೋಬಹುದು. ನಾನು ಇಲ್ಲಿ ಈರುಳ್ಳಿ ಮಾತ್ರ ಬಳಸ್ತಾ ಇದ್ದೀನಿ. ಸ್ವಲ್ಪ ಲೆಮನ್ ಜ್ಯೂಸ್, ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ನಾನು ಈ ಥರ ರೋಲ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ಕಡ್ಡಿ ಅಂಟಿಸ್ಕೋಬೋದು, ಸ್ಟಿಕ್ ಮಾಡ್ಬೋದು. ಬಟ್ ನನಗಿದು ಸಾಕು ಇಟ್ಕೊಂಡು ತಿನ್ನಲಿಕ್ಕೆ. ಇದು ನಾನು ಮಾಡ್ಕೊಳ್ಳೋ ರೀತಿ ರೋಲ್ನ
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.